ಈ ಕೆಳಗಿನ ಯಾವ ಕವಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ? ಜಿ ಶಂಕರ್ ಕುರುಪ್, ಆಶಾಪೂರ್ಣದೇವಿ, ಸುಮಿತ್ರಾನಂದನ್ ಪಂತ್, ದೇವಿಕಾ ರಾಣಿ. ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯದೇ ಇರುವಂಥವರು ಯಾರು ಅಂತ ನೆನಪಿಟ್ಟುಕೊಳ್ಳಿ ನಿಮ್ಮ ಸರಿಯಾದಂತಹ ಉತ್ತರವನ್ನ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ನೃತ್ಯ ಪ್ರಕಾರಗಳು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರುವಂತಹ ಹೊಂದಾಣಿಕೆ ಯಾವುದು ಅಂತ ತಾವು ನೆನಪಿಟ್ಕೊಳ್ಳಿ. ಮೋಹಿನಿಯಾಟ್ಟಂ ಕೇರಳ, ಬಿಹು ರಾಜಸ್ಥಾನ್, ಯಕ್ಷಗಾನ ಕರ್ನಾಟಕ, ತಮಾಷಾ ಮಹಾರಾಷ್ಟ್ರ. ತಪ್ಪಾಗಿರುವಂತಹ ಹೊಂದಾಣಿಕೆ. ಮುಂದಿನ ಪ್ರಶ್ನೆ, ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. 3 ತಪ್ಪಾದ ಹೊಂದಾಣಿಕೆ ಇದ್ದಾವೆ, ಅದರಲ್ಲಿ ಒಂದು ಸರಿಯಾಗಿದೆ, ಯಾವುದು ಅಂತ ಗುರುತಿಸಬೇಕು. ಕೃತಿಗಳು ಮತ್ತು ಲೇಖಕರನ್ನ ಕೊಟ್ಟಿದ್ದಾರೆ. ವಿಂಗ್ಸ್ ಆಫ್ ಫೈರ್ ಸತೀಶ್ ಧವನ್, ಬೈ ಗಾಡ್ಸ್ ಡಿಕ್ರಿ ಕಪಿಲ್ ದೇವ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಸಲ್ಮಾನ್ ರಶ್ದಿ, ಪ್ಯಾರಡೈಸ್ ಲಾಸ್ಟ್ ಪ್ಲೇಟೋ ಅಂತ ಹೊಂದಾಣಿಕೆ ಮಾಡಿದ್ದಾರೆ. ಇದರಲ್ಲಿ ಸರಿಯಾದ ಹೊಂದಾಣಿಕೆ ಒಂದು ಮಾತ್ರ ಇದೆ, ಅದು ಯಾವುದು ಅಂತ ತಾವು ಕಂಡು ಹಿಡಿಬೇಕು. ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ಇಲ್ಲಿ ಪರಿಸರ ದಿನಗಳು ಮತ್ತು ಅವುಗಳನ್ನು ಆಚರಿಸುವಂತಹ ದಿನಾಂಕಗಳನ್ನು ಜೋಡಿಸಿದ್ದಾರೆ. ಇದರಲ್ಲಿ 3 ಸರಿ ಇದ್ದು ಒಂದು ತಪ್ಪಾಗಿದೆ. ಹೊಂದಾಣಿಕೆ ಯಾವುದು ಅಂತ ಕಂಡುಹಿಡಿಬೇಕು. ವಿಶ್ವ ಪರಿಸರ ದಿನ ಜೂನ್ 5, ವಿಶ್ವ ಅಹಿಂಸಾ ದಿನ ಅಕ್ಟೋಬರ್ 2, ವಿಶ್ವ ಸಾಕ್ಷರತಾ ದಿನ ಮೇ 8, ಹಾಗೆಯೇ ವಿಶ್ವಸಂಸ್ಥೆ ಸಂಸ್ಥಾಪನಾ ದಿನ ಅಕ್ಟೋಬರ್ 24. ತಪ್ಪಾದ ಹೊಂದಾಣಿಕೆಯನ್ನ ಗುರುತಿಸಿ. ಇವುಗಳಲ್ಲಿ ಯಾವುದು ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ? ಸಾರ್ಕ್ನ ಸದಸ್ಯ ರಾಷ್ಟ್ರ ಗುಂಪಿಗೆ ಸೇರದಿರುವಂಥದ್ದು ಯಾವುದು? ನೇಪಾಳ, ಜಪಾನ್, ಭಾರತ, ಶ್ರೀಲಂಕಾ. ಇದರಲ್ಲಿ ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲದ್ದು ಯಾವುದು? ಈ ಕೆಳಗಿನ ಯಾವುದು ಹುಲಿ ಸಂರಕ್ಷಿತ ಧಾಮವಲ್ಲ? ಇಲ್ಲಿ ವನ್ಯಜೀವಿ ಧಾಮಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಹುಲಿ ಸಂರಕ್ಷಿತ ಧಾಮವಲ್ಲ? ಪೆಂಚ್, ಬಂಡೀಪುರ, ಮಾನಸ, ಕಾಜಿರಂಗ. ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವ ದೇಶ ಅತ್ಯಧಿಕ ತಲಾದಾಯವನ್ನ ಹೊಂದಿದೆ? ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್. ಕೊಟ್ಟಿರುವಂತಹ 4 ದೇಶಗಳಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನ ಹೊಂದಿರುವಂತಹ ದೇಶ ಯಾವುದು? ನಿಮ್ಮ ಸರಿ ಉತ್ತರಗಳನ್ನು ನೀವು ಕಂಡುಕೊಂಡಿದ್ದೀರಾ ಅಂತ ಅಂದ್ಕೊಂಡು ಈಗ ಸರಿ ಉತ್ತರಗಳನ್ನು ಗಮನಿಸೋಣ. ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳ ವಿಂಗಡಣೆಯ ಸರಿಯಾದ ರೂಪ ಈ ರೀತಿ ಇದೆ. ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಸ್ವತಂತ್ರ ಸಹಾಯಕ ಸಚಿವರು, ಮೇಲಿನ ಎಲ್ಲವೂ. ಸರಿಯಾದ ಆಯ್ಕೆ ಮೇಲಿನ ಎಲ್ಲರೂ. ಸೊ ಮಂತ್ರಿಮಂಡಲವನ್ನು ಅಥವಾ ಮಂತ್ರಿಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್, ಇಂಡಿಪೆಂಡೆಂಟ್. ಸೊ ಇವರಿಗೆ ಸ್ಟೇಟ್ ಮಿನಿಸ್ಟರ್ಗಳಿಗೆ ಸಹಾಯಕ ಸಚಿವರಾಗಿ ಕೂಡ ಕೆಲವು ಸಚಿವರನ್ನ ನೇಮಕ ಮಾಡಿರ್ತಾರೆ. ಲೋಕಸಭೆಯ ಮೊದಲ ಉಪಸ್ಪೀಕರ್ ಯಾರು? ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೀವಿ. ಎಂ.ಎ. ಅಯ್ಯಂಗಾರ್, ಎಂ ಅನಂತಶಯನಂ ಅಯ್ಯಂಗಾರ್ ಅವರು ಭಾರತದ ಮೊದಲ ಡೆಪ್ಯೂಟಿ ಸ್ಪೀಕರ್. 1952ರಿಂದ 1956ರವರೆಗೆ ಇವರು ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಪ್ರಸ್ತುತ 17ನೇ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಆಗಿದ್ದಾರೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರನ್ನು CAG ರಾಷ್ಟ್ರಪತಿಗಳು ನೇಮಕ ಮಾಡುವರು. ಈ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ನೀಡುವ ಸಂವಿಧಾನದ ವಿಧಿ ಯಾವುದು? 148ನೇ ವಿಧಿ. ರಾಷ್ಟ್ರಪತಿಯವರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ನೇಮಕ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂತಹ ಸಮಯವೆಷ್ಟು? ಸರಿಯಾದ ಉತ್ತರ 8 ನಿಮಿಷಗಳು. ಸೂರ್ಯನಿಂದ ಹೊರಟಂತಹ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪೋದಿಕ್ಕೆ 8 ನಿಮಿಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತವೆ. ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳಿಗೆ ತರಬೇತಿ ನೀಡುವ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ದೊಡ್ಡ ಉಳ್ಳಾರ್ತಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಸಮೀಪ ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಇರಿಸಲಾಗಿದೆ. 1945ರಲ್ಲಿ ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಘಟನೆ ಸ್ಥಾಪಿಸಿದ ಸವಿ ನೆನಪಿಗಾಗಿ ಅಕ್ಟೋಬರ್ 16ರಂದು ಯಾವ ದಿನವನ್ನಾಗಿ ಆಚರಿಸುವರು? ಇದಕ್ಕೆ ಪ್ರಶ್ನೆಯಲ್ಲಿ ಕ್ಲೂ ಇದೆ. ಸರಿಯಾದಂಥ ಉತ್ತರ ವಿಶ್ವ ಆಹಾರ ದಿನ. ಇದನ್ನು ಆಚರಿಸುವಂಥ ದಿನಾಂಕ ಅಕ್ಟೋಬರ್ 16. ನಿಯೋಗ ಪದ್ಧತಿ ಯಾವ ಕಾಲದಲ್ಲಿ ಬಳಕೆಯಲ್ಲಿತ್ತು? ಇದಕ್ಕೆ ಸರಿ ಉತ್ತರ ಋಗ್ವೇದ ಕಾಲದಲ್ಲಿ ಸಮಾಜದಲ್ಲಿ ಅಥವಾ ಹಿಂದೂ ಸಂಪ್ರದಾಯದಲ್ಲಿ ಬಳಕೆಯಲ್ಲಿದ್ದಂತಹ ಒಂದು ಪದ್ಧತಿಯಾಗಿದೆ.
ಇದರ ಅರ್ಥ ಏನಪ್ಪಾ ಅಂತ ಹೇಳಿದಾಗ, ಒಬ್ಬ ವಿವಾಹಿತ ಮಹಿಳೆ ತನ್ನ ಗಂಡನಿಂದ ಸಂತಾನವನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅಥವಾ ಅವಳು ವಿಧವೆಯಾಗಿದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ಗಂಡನ ಸಹೋದರನಿಂದ ತಾನು ಸಂತಾನವನ್ನು ಪಡೆದುಕೊಳ್ಳುವಂತಹ ಪದ್ಧತಿಯನ್ನು ನಿಯೋಗ ಪದ್ಧತಿ ಅಂತ ಕರಿತೀವಿ. ಇದು ಆಗಿನ ಕಾಲದಲ್ಲಿ ಬಳಕೆಯಲ್ಲಿ ಇದ್ದಿತ್ತು. ಪ್ರಾಜೆಕ್ಟ್ ಸಂಕಲ್ಪ ಎಂಬುದು ಯಾವುದರ ವಿರುದ್ಧದ ಹೋರಾಟವಾಗಿದೆ? ಇದು ಕೂಡ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಯಾಗಿದೆ. ಪ್ರಾಜೆಕ್ಟ್ ಸಂಕಲ್ಪ ಎನ್ನುವಂಥದ್ದು ಏಡ್ಸ್ ರೋಗವನ್ನು ನಿಯಂತ್ರಿಸುವ ಸಲುವಾಗಿ ಅಥವಾ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೈಗೊಂಡಿರುವಂತಹ ಹೋರಾಟದ ಹೆಸರು ಪ್ರಾಜೆಕ್ಟ್ ಸಂಕಲ್ಪ ಆಗಿದೆ. ವಿಶ್ವ ಪತ್ರಿಕಾ ದಿನವನ್ನು ಯಾವಾಗ ಆಚರಿಸುವರು? ಇದಕ್ಕೆ ಸರಿ ಉತ್ತರ ಮೇ 3 ವಿಶ್ವ ಪತ್ರಿಕಾ ದಿನವನ್ನಾಗಿ ಆಚರಿಸುವ ದಿನಾಂಕವಾಗಿದೆ. ಗದಾಯುದ್ಧವನ್ನು ರಚಿಸಿದಂತಹ ರನ್ನನು ಯಾರ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದನು? ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈತ ಬಾದಾಮಿ ಚಾಲುಕ್ಯ ವಂಶದ 2ನೇ ತೈಲಪ ಮತ್ತು ಸತ್ಯಾಶ್ರಯ ಈ ಇಬ್ಬರ ಕಾಲಾವಧಿಯಲ್ಲಿ ಆಸ್ಥಾನ ಕವಿಯಾಗಿ ಈತ ಇರ್ತಾನೆ. ಈತನಿಗೆ ಕವಿಚಕ್ರವರ್ತಿ ಎನ್ನುವಂತಹ ಬಿರುದಿತ್ತು. ಗದಾಯುದ್ಧ ಈತನ ಒಂದು ಪ್ರಮುಖ ಕೃತಿಯಾಗಿದೆ. ಪಂಜಾಬಿನ ಕೇಸರಿ ಎಂದು ಈ ಕೆಳಗಿನ ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ ಲಾಲಾ ಲಜಪತ್ ರಾಯ್. ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಲಾಲಾ ಲಜಪತ್ ರಾಯ್ ಅವರವರು ಪಂಜಾಬಿನ ಕೇಸರಿ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳಾದಂತಹ ಲಾಲ್ ಬಾಲ್ ಪಾಲ್ರಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ಒಬ್ಬರು, ಬಾಲಗಂಗಾಧರ ತಿಲಕ್ ಹಾಗೆಯೇ ಬಿಪಿನ್ ಚಂದ್ರ ಪಾಲ್ರರು ಇವರ ಸಹ ಹೋರಾಟಗಾರರಾಗಿದ್ದರು. ಭಾರತ ಸಂವಿಧಾನ 10ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. 10ನೇ ಅನುಸೂಚಿ ಯಾವುದನ್ನು ಕುರಿತು ವಿವರಣೆಯನ್ನ ನೀಡುತ್ತೆ? 10th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಒಂದು ಅನುಸೂಚಿಯನ್ನ 52ನೇ ತಿದ್ದುಪಡಿಯನ್ನ 1985ರಲ್ಲಿ ಮಾಡುವ ಮೂಲಕ ಇದನ್ನು ಸೇರ್ಪಡೆ ಮಾಡಲಾಯಿತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿ ಅವರು. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದಂಥ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ ಒಕ್ಕೂಟ ಸರ್ಕಾರ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ. ಈ ಒಂದು ಕಾಯ್ದೆಯಲ್ಲಿರುವಂಥ ಬಹು ಪಾಲು ಅಂಶಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಕ್ಯಾಬಿನೆಟ್ ಮಿಷನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಯಾವುದು? 1942, 1945, 1946, 1947. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವಂತಹ ರಚನೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಕ್ಯಾಬಿನೆಟ್ ಮಿಷನ್. ಇದು ಭಾರತಕ್ಕೆ ಆಗಮಿಸಿದ್ದು 1946ರಲ್ಲಿ. ಆಧುನಿಕ ಭಾರತದ ಚಾಣಕ್ಯ ಎಂದು ಖ್ಯಾತಿ ಪಡೆದ ಮಾಜಿ ಪ್ರಧಾನಮಂತ್ರಿ ಯಾರು? ಪಿ ವಿ ನರಸಿಂಹರಾವ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮನಮೋಹನ್ ಸಿಂಗ್, ರಾಜೀವ್ ಗಾಂಧಿ. ಯಾರನ್ನ ಆಧುನಿಕ ಭಾರತದ ಚಾಣಕ್ಯ ಅಂತ ಕರೀತಾರೆ? ಇದಕ್ಕೆ ಸರಿ ಉತ್ತರ ಪಿ ವಿ ನರಸಿಂಹರಾವ್ ರವರು. ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನು ಕಿತಾಬ್ ಹಿ ರೆಹ್ಲಾ ಎಂಬ ಗ್ರಂಥದಲ್ಲಿ ಬರೆದಿದ್ದಾನೆ? ಅಮೀರ್ ಖುಸ್ರು, ಇಬನ್ ಬತೂತಾ, ಅಲ್ ಬೆಹಕಿ, ಅಲಿ ಮುರ್ತಜಾ. ಇವರಲ್ಲಿ ಯಾವ ಒಂದು ಪ್ರವಾಸಿಗನ ಕೃತಿಯಾಗಿದೆ? ಇದಕ್ಕೆ ಸರಿ ಉತ್ತರ ಇಬನ್ ಬತೂತಾ ತನ್ನ ಕಿತಾಬ್ ಹಿ ರೆಹ್ಲಾ ಎನ್ನುವಂತಹ ಗ್ರಂಥದಲ್ಲಿ ಭಾರತ ಪ್ರವಾಸದ ಅನುಭವಗಳನ್ನು ಈತ ಬರೆದಿದ್ದಾನೆ. ವಿ ಎಸ್ ಸ್ಮಿತ್ ಎಂಬ ಇತಿಹಾಸಕಾರ ಯಾವ ಅರಸನನ್ನು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ? ಸ್ಕಂದಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ I, ಕುಮಾರಗುಪ್ತ. ಇದರಲ್ಲಿ ವಿ ಎಸ್ ಸ್ಮಿತ್ ಎಂಬ ಇತಿಹಾಸಕಾರ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಹೊಗಳಿದ್ದಾರೆ. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುವರು? ಭಾರತದ ವೃದ್ಧ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಸಿ ರಾಜಗೋಪಾಲಾಚಾರಿ, ರವೀಂದ್ರನಾಥ್ ಟ್ಯಾಗೋರ್, ದಾದಾಬಾಯಿ ನವರೋಜಿ, ಜಯಪ್ರಕಾಶ್ ನಾರಾಯಣ್. ಇದರಲ್ಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತೇಳಿ ದಾದಾಬಾಯಿ ನವರೋಜಿ ಅವರನ್ನ ಕರಿತೀವಿ.